ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್. ಎಲ್ಲರಿಗೂ ವಿದ್ಯಾಶಕ್ತಿಯ ಗಣಿತ ವಿಭಾಗಕ್ಕೆ ಸ್ವಾಗತ. ನಾನಿವತ್ತು 8ನೇ ತರಗತಿಯ ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು ಆ ಪಾಠವನ್ನ ನಿಮಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದೆ. ಅದರೊಳಗೆ ಈಗ ಅಭ್ಯಾಸ 6.1 ಅನ್ನು ಸ್ಟಾರ್ಟ್ ಮಾಡಿದ್ದೇನೆ ಆಲ್ರೆಡಿ. ಯಾವ್ದಂದ್ರೆ ಹೇಳ್ರಿ, ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು, ಅಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ಸ್ ಅಂಡ್ ಐಡೆಂಟಿಟೀಸ್. ಬೀಜೋಕ್ತಿಗಳು ಮತ್ತು ನಿತ್ಯ ಸಮೀಕರಣಗಳು. ಕರೆಕ್ಟಾ? ಈಗ ಲಾಸ್ಟ್ ಟೈಮ್ ನಿಮ್ಗೆ ಏನ್ ಮಾಡಿದ್ದೆ, ನಾನು ಬೀಜೋಕ್ತಿಗಳ ಪರಿಚಯವನ್ನು ಹೇಳಿದ್ದೇನೆ. ಯಾವುದು ಕಾನ್ಸ್ಟಂಟ್ ವ್ಯಾಲ್ಯೂ, ಯಾವುದು ವೇರಿಯಬಲ್ ವ್ಯಾಲ್ಯೂ, ಹೌದಾ? ಇವನ್ನೆಲ್ಲ ಹೇಳಿದ್ದೆ. ಅದ್ರ ಜೊತೆಗೆ ಆ ಬೀಜೋಕ್ತಿಗಳ ಸಂಕಲನ ವ್ಯವಕಲನವನ್ನ ಹೇಳ್ತಾ ಇದ್ದೆ. ಸ್ವಲ್ಪ ಅದು ಅರ್ಧ ಆಗಿತ್ತು, ಅದನ್ನ ಕಂಟಿನ್ಯೂ ಮಾಡಿ ನೆಕ್ಸ್ಟ್ ನಿಮಗ ಬೀಜೋಕ್ತಿಗಳ ಗುಣಾಕಾರ ಭಾಗಾಕಾರವನ್ನ ಹೇಳ್ತೇನಂತ. ಅರ್ಥ ಆಯ್ತಾ? ಈಗ ನೋಡ್ರಿ, ನಾನು ಅಭ್ಯಾಸ 6.1 ಒಳಗ ನಾನು ಎಲ್ಲಿವರೆಗೂ ಹೇಳಿದ್ದೆ ಅಂದ್ರೆ ಥರ್ಡ್ ಮೇನ್ ಒಳಗ ಸೆಕೆಂಡ್ ಪ್ರಾಬ್ಲಮ್ ಅನ್ನ ಬಿಡಿಸಿದ್ದೆ. ಥರ್ಡ್ ಪ್ರಾಬ್ಲಮ್. ಈಗ ಫೋರ್ತ್ ಪ್ರಾಬ್ಲಮ್ ನೀವ ಬಿಡಿಸ್ರಿ. ಅದರೊಳಗ ಫೋರ್ತ್ ಮೇನ್ ಒಳಗಿಂದ ಒಂದ್ 2 ಕ್ವಶನ್ಸ್ ಅನ್ನ ಸಾಲ್ವ್ ಮಾಡ್ತೇನೆ ನೋಡ್ರಿ. ಏನಿದೆ ಅಂದ್ರ 4a - 7ab + 3b + 12 ಅನ್ನು 12a - 9ab + 5b - 3ರಿಂದ ಕಳೆಯಿರಿ. ಅಂದ್ರೆ ಈ ರೀತಿ ಪ್ರಾಬ್ಲಮ್ಸ್ ಗಳನ್ನ ನೀವು ಏನ್ ಮಾಡಿದ್ರಿ, ಜಸ್ಟ್ ಏನಾಗಿತ್ತು, ಸಂಖ್ಯೆಗಳಿದ್ದಾಗ ನೀವು ಸೆಕೆಂಡ್ ಸ್ಟ್ಯಾಂಡರ್ಡ್ ಥರ್ಡ್ ಸ್ಟ್ಯಾಂಡರ್ಡ್ ಒಳಗ ಕಲ್ತಿರ್ಬೋದು. ಈ ಸಂಖ್ಯೆಯಿಂದ ಮೈನಸ್ ಮಾಡ್ರಿ ಅಥವಾ ಪ್ಲಸ್ ಮಾಡ್ರಿ ಅಂತ ನಿಮ್ಗೆ ಹೇಳ್ತಾ ಇದ್ರು. ಸೊ ಇದೇನಾಗಿದೆ, ನಿಮಗೀಗ ಬೀಜೋಕ್ತಿಗಳು ಬಂದಾವು. ಈ ಬೀಜೋಕ್ತಿಗಳನ್ನ ಅವ್ರು ಏನ್ ಹೇಳಿದಾರಂದ್ರ, ಆ ಸಂಖ್ಯೆಯಿಂದ ಈ ಸಂಖ್ಯೆಯನ್ನ ಮೈನಸ್ ಮಾಡ್ರಿ ಅಂತ ಹೇಳಿದಾರೆ. ನಾ ಯಾವ ರೀತಿ ಬರ್ಕೋತೇನೆ ನೋಡ್ರಿ ಇಲ್ಲಿ. 12a, ಹೌದಾ, 12a, ಆಮೇಲೆ -9ab + 5b - 3 ಅಂತ ಇದೆ. 12a - 9ab + 5b - 3 ಅಂತ ಇದೆ. ಸೊ ಅದನ್ನ ನಾವು ಯಾವ್ದ್ರಿಂದ ಮೈನಸ್ ಮಾಡ್ಬೇಕೀಗ? 4a - 7ab ನೆಕ್ಸ್ಟ್ + 3b ನೆಕ್ಸ್ಟ್ +12 ಅಂತ ಇದೆ. ಸೊ ಇದನ್ನ ಮೈನಸ್ ಮಾಡ್ಬೇಕಾದ್ರ ನಿಮಗೆ ಲಾಸ್ಟ್ ಟೈಮ್ ಹೇಳಿದ್ ನಾನು, ಮೈನಸ್ ಮಾಡ್ಬೇಕಂದ್ರ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕೆಳಗಿನ ಸಂಖ್ಯೆಗಳೆಲ್ಲ ನಮ್ಮ ಏನಾಗ್ಬೇಕು ಹೇಳ್ರಿ, ಚಿಹ್ನೆಗಳು ಚೇಂಜ್ ಆಗ್ತಾವು. ಇದು ಯಾವಾಗ ಹೇಳ್ರಿ, ಬರೇ ಮೈನಸ್ ಮಾಡುವಾಗ ಅಷ್ಟೇ. ನೀವು ಪ್ಲಸ್ ಮಾಡುವಾಗ ಯಾವುದೇ ಚೇಂಜಸ್ ಆಗುದಿಲ್ಲ. ಬಟ್ ಮೈನಸ್ ಮಾಡುವಾಗ ನಿಮ್ಗ ಇಲ್ಲಿ ಇರ್ತಕ್ಕಂತ ಕೆಳಗಿನ ಸಂಖ್ಯೆಗಳ ಚಿಹ್ನೆಗಳು ಪ್ರತಿಯೊಂದನು ಚೇಂಜ್ ಆಗ್ತಾವು, ಬರೇ ಒಂದೊಂದು ಚೇಂಜ್ ಆಗುದಿಲ್ಲ. ಇಲ್ಲಿ ನೋಡ್ರಿ, ಈಗ ಪ್ಲಸ್ ಐತಿ, ಏನು ಇಲ್ಲ ಅಂದ್ರ ಪ್ಲಸ್ ಇದ್ರೆ ಏನಾಗತ್ತಿಲ್ಲ, ಮೈನಸ್ ಅಂತ ಚೇಂಜ್ ಆಗ್ತೈತಿ. ಕರೆಕ್ಟಾ? ಇಲ್ಲಿ ಮೈನಸ್ ಇದ್ದದ್ದು ಏನಾಗತ್ತೆ ಹೇಳ್ರಿ, ಪ್ಲಸ್ ಆಗತ್ತ. ಇಲ್ಲಿ ಪ್ಲಸ್ ಇದ್ದದ್ದು ಏನಾಗತ್ತೆ ಹೇಳ್ರಿ, ಮೈನಸ್ ಆಗತ್ತ. ಇಲ್ಲಿ ಪ್ಲಸ್ ಇದ್ದದ್ದು ಏನಾಗತ್ತೆ ಹೇಳ್ರಿ, ಮೈನಸ್ ಆಗತ್ತ. ಕರೆಕ್ಟಾ? ಈಗ ನೋಡ್ರಿ, 12 - 4 ಎಷ್ಟಾಗತ್ತೆ ಹೇಳ್ರಿ, 12ರೊಳಗ 4ಅನ್ನ ಮೈನಸ್ ಮಾಡಿದ್ರೆ ಎಷ್ಟಾಗತ್ತ, 8a. ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಪ್ಲಸ್ ಐತಿ, ನಾವು ಪ್ಲಸ್ ಏನ್ ಬರೆಯುವಂತಹ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಿ ನೋಡ್ರಿ, -9ab ಐತಿ, +7ab ಅಂತ ಇದೆ. ಕರೆಕ್ಟಾ? ಈಗ ನೋಡ್ರಿ, ಇವು ಕೂಡ ನಮಗ್ ಏನಾಗತ್ತೆ ಹೇಳ್ರಿ, ವಿಜಾತೀಯ ಸಂಖ್ಯೆಗಳದವು. ವಿಜಾತೀಯ ಸಂಖ್ಯೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ದೊಡ್ಡ ಚಿಹ್ನೆ ಒಳಗ ಸಣ್ಣ ಸಂಖ್ಯೆಯನ್ನ ಕಳಿಬೇಕು. ಸೊ ಮೈನಸ್ ಇಲ್ಲಿ ಎಷ್ಟಾಗತ್ ನೋಡ್ರಿ, 9 - 7 ಎಷ್ಟಾಗತ್ತ, 2ab. ಹೌದಾ? 2ab ಆದ್ಮೇಲೆ ಇಲ್ಲೇನ್ ಮೈನಸ್ ಅದೆಲ್ಲ, ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮಗ್ ಏನಾಗತ್ತೆ ಹೇಳ್ರಿ, ಇಲ್ಲಿ ಬರ್ತೈತಿ, -2ab. ನೆಕ್ಸ್ಟ್ 5b - 3b, ಇವು ಯಾವ ಚಿಹ್ನೆಗಳಾಗ್ತಾವ ಹೇಳ್ರಿ, ವಿಜಾತೀಯ ಚಿಹ್ನೆಗಳಾಗ್ತಾವು. ಈ ವಿಜಾತೀಯ ಚಿಹ್ನೆಗಳಿದ್ದಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 5 - 3 ಅನ್ನ ಮಾಡ್ಬೇಕು. ಎಷ್ಟಾಗತ್ತ, 2b. ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ಏನಿದೆ ನಮಗ, ಪ್ಲಸ್ ಇದೆ. ಅರ್ಥ ಆಯ್ತಾ? ನೆಕ್ಸ್ಟ್ 3 - 12, ಹೌದಾ? ಇವು ಯಾವ ರೀತಿ ಚಿಹ್ನೆಗಳಾಗ್ತಾವ ಹೇಳ್ರಿ, ಇವು ಯಾವ ರೀತಿ ಚಿಹ್ನೆಗಳಾಗ್ತಾವು, ಸಜಾತೀಯ ಚಿಹ್ನೆಗಳಾಗ್ತಾವು. ಸಜಾತೀಯ ಚಿಹ್ನೆಗಳಂದ್ರ 12 ಇದು +3 ಎಷ್ಟಾಗತ್ತೆ ಹೇಳ್ರಿ, 15 ಆಗತ್ತ. ಬಟ್ ಈ ಚಿಹ್ನೆ ಏನಿದಾವಲ್ಲ ಇದನ್ನ ಇಡ್ಬೇಕು ನಾವು. ಸಜಾತೀಯ ಚಿಹ್ನೆ ಯಾವ್ದು, ಮೈನಸ್ ಇದ್ರ ಮೈನಸ್ ಇಡ್ಬೇಕು, ಪ್ಲಸ್ ಇದ್ರ
ಪ್ಲಸ್ ಇಡ್ಬೇಕು. ಇದು ನಿಮ್ದು ಬೀಜೋಕ್ತಿಗಳ ವ್ಯವಕಲನದ ಒಂದು ಪ್ಯಾಟರ್ನ್. ವ್ಯವಕಲನ ನೀವು ಇದು ಏನಂದ್ರ ಪ್ಲಸ್ ಮಾಡುವಾಗ ಯಾವುದೇ ಚೇಂಜಸ್ ಆಗುದಿಲ್ಲ, ಅಲ್ಲಿ ಏನೇನ್ ಇರ್ತಾವ ಅಷ್ಟ ಪ್ಲಸ್ ಮಾಡ್ಬೇಕಾಗ್ತೈತಿ. ಬಟ್ ಮೈನಸ್ ಮಾಡ್ಬೇಕಾದ್ರ ಈ ಕೆಳಗಿನ ಚಿಹ್ನೆಗಳನ್ನ ಚೇಂಜ್ ಮಾಡೇ ನೀವ್ ಏನ್ ಮಾಡ್ಬೇಕು, ಮೈನಸ್ ಅನ್ನ ಮಾಡ್ಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಹೋಗೋಣ ಈಗ. ನೆಕ್ಸ್ಟ್ ನೀವ ಮಾಡ್ಬೋದು, ಸೆಕೆಂಡ್ ಒನ್ ಥರ್ಡ್ ಒನ್ ನೀವ ಮಾಡ್ಬೋದು. ಹೌದಾ? ಥರ್ಡ್ ಒನ್ ನಾ ಮಾಡ್ತೇನೆ ನೋಡ್ರಿ, ಯಾಕಂದ್ರೆ ಸ್ವಲ್ಪ ದೊಡ್ಡ ಸಂಖ್ಯೆ ಇದೆ ಅದು. ಸೆಕೆಂಡ್ ಒನ್ ನೀವ ಮಾಡ್ರಿ, ಗೊತ್ತಾಗ್ಲಿಲ್ಲ ಅಂದ್ರೆ ನಾನ್ ಮಾಡ್ತೇನಂತೆ ಥರ್ಡ್. ಹೌದಾ? ಏನಿದೆ ನೋಡ್ರಿ, 4p² ಮೈನಸ್ 3pq ಪ್ಲಸ್ 5pq² ಮೈನಸ್ 8p ಪ್ಲಸ್ 7q ಮೈನಸ್ 10 ಅನ್ನು 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ಮೈನಸ್ 2pq² ಪ್ಲಸ್ 5p²q ನಿಂದ ಕಳೆಯಿರಿ ಅಂತ ಇದೆ. ಅರ್ಥ ಆಯ್ತಾ? ಈಗ ನೋಡ್ರಿ, ಅವ್ರು ಏನ್ ಬರ್ದಿದ್ದಾರೆ ಅಂದ್ರೆ ಸ್ವಲ್ಪ ಅವ್ರು ಏನ್ ಮಾಡ್ಯಾರು, ಹಿಂದ ಮುಂದ ಕೊಟ್ಟಿದ್ದಾರೆ. ಈಗ ನಿಮಗ್ ಗೊತ್ತಿದೆ ಅಲ್ಲ, ಸಂಖ್ಯೆಗಳನ್ನ ಮಾಡುವಾಗ ಈಗ ಫಾರ್ ಎಕ್ಸಾಂಪಲ್ 768 ಬರೋದು ಪ್ಲಸ್ 25 ಮಾಡಿದ್ರ ನೀವ್ ಏನ್ ಮಾಡ್ತೀರಿ ಹೇಳ್ರಿ, ಇದನ್ನ ಬಿಡಿ ಸ್ಥಾನದೊಳಗ ಬಿಡಿ ಸ್ಥಾನದ ಜೊತೆಗೆ ಕೂಡಿಸ್ತೀರಿ. 10ರ ಸ್ಥಾನ ಇದ್ದಂದ್ರ 10ರ ಸ್ಥಾನದೊಳಗನ ಕೂಡಿಸ್ತೀರಿ. ಅದೇ ರೀತಿ ಈ ಬೀಜೋಕ್ತಿ ಒಳಗ ಆ ಬೀಜ ಪದಗಳು ಯಾವ್ಯಾವ ಅದಾವು ಅವ್ರ ಕೆಳಗ ಅಷ್ಟ ಹೋಗಿ ಅವನ್ನ ಬರಿಬೇಕು. ಯಾವ್ದಾದ್ರ ಜೊತೆಗೆ ನಮಗ ಅವನ್ನ ಕೂಡಿಸ್ಲಿಕ್ಕೆ ಬರುದಿಲ್ಲ. ಅರ್ಥ ಆಯ್ತಾ? ನಾ ಯಾವ ರೀತಿ ಬರಿತೇನೆ ನೋಡಿ, ನೀವು ಬುಕ್ ಇದ್ರೆ ಸ್ವಲ್ಪ ನೋಡ್ಬೋದು. ಯಾವ್ದಂದ್ರ ಈಗ ನೋಡ್ರಿ, ಫಸ್ಟ್ ಮೇಲಿನ ಕ್ವಶನ್ ಅನ್ನ ನಿಂದ ಕಳೆಯಿರಿ ಅಂತಿದೆಯಲ್ಲ, 18 ಮೈನಸ್ 3p ಮೈನಸ್ 11q ಪ್ಲಸ್ 5pq ನೆಕ್ಸ್ಟ್ 2pq² ಪ್ಲಸ್ 5p²q 5p²q ಅಂತ ಇದೆ. ಈಗ ನೋಡ್ರಿ, ಆ ಇನ್ನೊಂದು ಪ್ರಾಬ್ಲಮ್ ಒಳಗ ಇದು ನಾನು ಸ್ವಲ್ಪ ಇಲ್ಲಿ ಸೈಡಿಗೆ ಬರ್ದೇ ಬಿಡ್ತೇನೆ ನೋಡ್ರಿ. 4p²q ಅಂತ ಇದೆ ಇನ್ನೊಂದು ಪ್ರಾಬ್ಲಮ್. ನೆಕ್ಸ್ಟ್ ಏನಿದೆ, ಮೈನಸ್ 3pq ಅಂತ ಇದೆ. ನೆಕ್ಸ್ಟ್ ಪ್ಲಸ್ 5pq² ಅಂತ ಇದೆ. ಮೈನಸ್ 8p ಅಂತ ಇದೆ. ಪ್ಲಸ್ 7q ಮೈನಸ್ 10 ಅಂತ ಇದೆ. ಹೌದಾ? ಈಗ ನಾವು ಇದನ್ನ ಆಸ್ ಇಟ್ ಈಸ್ ಹೋಗಿದ್ರ ಕೆಳಗ್ ಬರೋದು ನಾವು ಕೂಡಿಸೋದು ಅಥವಾ ಕಳೆಯೋದು ಮಾಡಿದ್ವಿ ಅಂದ್ರ ಇದು ಪ್ರಾಬ್ಲಮ್ ಸಾಲ್ವ್ ಆಗುದಿಲ್ಲ. ಬಟ್ ಅವ್ ಯಾವ್ಯಾವ ಸಜಾತಿಯ ಚಿಹ್ನೆಗಳದಾವ, ಸಜಾತಿಯ ಬೀಜ ಪದಗಳದಾವಲ್ಲ ಅವ್ರ ಕೆಳಗೆ ಇವ್ನ ಹೋಗಿ ಬರಿಬೇಕು. ಇಲ್ಲಿ ನೋಡ್ರಿ, 4p²q ಅನ್ನೋದು ಇಲ್ಲಿ ಎಲ್ಲಿದೆ ನೋಡ್ರಿ, 4p²q ಅಂದ್ರ ಇಲ್ಲೇ 5p² ಐತಲ್ಲ ಅದ್ರ ಕೆಳಗ ಬರಿಬೇಕು ನಾವು. ಅರ್ಥ ಆಯ್ತಾ? 4p²q. ನೆಕ್ಸ್ಟ್ ಮೈನಸ್ 3pq ಅನ್ನೋದನ್ನ ಎಲ್ಲಿ ಬರಿಬೇಕು ಹೇಳ್ರಿ, ಇಲ್ಲಿ ಬರಿಬೇಕು. ಅಂದ್ರ ಮೈನಸ್ 3pq, ಯಾಕಂದ್ರಲ್ಲೇ 5pq ಮೇಲಿದೆ. ಅರ್ಥ ಆಯ್ತಾ? ನೆಕ್ಸ್ಟ್ 5pq² ಅಂತ ಇದೆ, ಇದನ್ನ ನಾವ್ ಎಲ್ಲಿ ಬರಿಬೇಕು ಹೇಳ್ರಿ, 5pq² ಅಂತ ಇಲ್ಲಿದೆ. ಹೌದಾ? ಮೈನಸ್ 8p ಅಂದ್ರೆ ಇಲ್ಲೈತಿ. ಹೌದಾ? ನೆಕ್ಸ್ಟ್ ಪ್ಲಸ್ 7q ಅಂತ ಇದೆ. ನೆಕ್ಸ್ಟ್ ಇಲ್ಲೇ ಮೈನಸ್ 10 ಅಂತ ಇದೆ. ಅರ್ಥ ಆಯ್ತಾ? ಅದನ್ನ ನಾವು ನೀಟಾಗಿ ಬರ್ಕೋಬೇಕು. ಹಂಗ ಅವ್ರು ಹೆಂಗ್ ಕೊಟ್ಟಾರ ಹಂಗ ಬರದ್ರ ನಮಗ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬರುದಿಲ್ಲ. ಇವಾಗ ಏನ್ ಮಾಡ್ರಿ, ಅವ್ರು ಮೈನಸ್ ಮಾಡ್ರಿ ಅಂತ ಹೇಳ್ಯಾರ. ಮೈನಸ್ ಮಾಡ್ರಿ ಅಂದ್ರ ನಮ್ದು ಏನಾಗತ್ತೆ ಹೇಳ್ರಿ ಪ್ರೊಸೀಜರು? ಮೈನಸ್ ಮಾಡ್ರಿ ಅಂದ್ರ ಕೆಳಗಿನ ಚಿಹ್ನೆಗಳೆಲ್ಲ ನಮ್ಮ ಚೇಂಜ್ ಆಗ್ತಾವು. ಅರ್ಥ ಆಯ್ತಾ? ಕೆಳಗಿನ ಚಿಹ್ನೆಗಳು ಇಲ್ಲಿ ನೋಡ್ರಿ, ಮೈನಸ್ ಇದ್ದದ್ದು ಏನಾಗತ್ತ, ಪ್ಲಸ್ ಆಗತ್ತ. ಈ ಮೈನಸ್ ಇದ್ದದ್ದು ಏನಾಗುತ್ತೆ ಹೇಳ್ರಿ, ಪ್ಲಸ್ ಆಗತ್ತ. ಕರೆಕ್ಟಾ? ಇದು ಪ್ಲಸ್ ಹೋಗಿ ಮೈನಸ್ಸು, ಮೈನಸ್ ಹೋಗಿ ಪ್ಲಸ್ಸು, ಪ್ಲಸ್ ಹೋಗಿ ಮೈನಸ್ಸು. ಅರ್ಥ ಆಯ್ತಾ? ಇಲ್ಲಿ ಪ್ಲಸ್ ಹೋಗಿ ನಮಗ್ ಏನಾಗತ್ತೆ ಹೇಳ್ರಿ, ಮೈನಸ್ ಆಗತ್ತ. ಅರ್ಥ ಆಯ್ತಾ? ಈಗ ನೋಡ್ರಿ, 18, 10 ಇವು ಸಜಾತಿಯ ಚಿಹ್ನೆಗಳದಾವು. ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಕೂಡಿಸ್ಬೇಕು. 18, 10 ಎಷ್ಟಾಯ್ತು, 28 ಆಯ್ತು. ಕರೆಕ್ಟಾ? ನೆಕ್ಸ್ಟ್ ಇದು ಮೈನಸ್ ಇದೆ, ಇದು ಪ್ಲಸ್ ಇದೆ. ಅವಾಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ವಿಜಾತಿಯ ಚಿಹ್ನೆಗಳದಾವು. ಈ ವಿಜಾತಿಯ ಚಿಹ್ನೆಗಳಿದ್ರ ನಾವ್ ಏನ್ ಮಾಡ್ಬೇಕು, ಮೈನಸ್ ಮಾಡ್ಬೇಕು. 8 ಮೈನಸ್ 3 ಎಷ್ಟಾಗತ್ತೆ ಹೇಳ್ರಿ, 5p
ಬಟ್ ದೊಡ್ಡ ಅಂಕಿ ಹಿಂದಿನ ಚಿಹ್ನೆ ನಮಗೆ ಏನಿದೆ ಹೇಳ್ರಿ, ಪ್ಲಸ್ ಇದೆ. ನೆಕ್ಸ್ಟ್ ಮೈನಸ್ ಮೈನಸ್ ಅಂದ್ರ ಸಜಾತಿಯ ಚಿಹ್ನೆಗಳದವು. ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು, ಕೂಡಿಸ್ಬೇಕು. 11 7 ಎಷ್ಟಾಗತ್ ನೋಡ್ರಿ, 18 ಕ್ಯೂ. 18 ಕ್ಯೂ ಮೈನಸ್ ಚಿಹ್ನೆ ಬರ್ತೈತಿ, ಅರ್ಥ ಆಯ್ತಾ. ನೆಕ್ಸ್ಟ್ ಇಲ್ಲಿ ಪ್ಲಸ್ ಪ್ಲಸ್ ಅಂದ್ರ ಸಜಾತಿಯ ಚಿಹ್ನೆಗಳದವು. ಸಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ತೇವೆ ಹೇಳ್ರಿ, ಕೂಡಿಸ್ಬೇಕು. ಇಲ್ಲಿ ಕೂಡಿಸಿ 5 3 ಎಷ್ಟಾಗತ್ತ, 5 + 3 8 ಪಿ ಕ್ಯೂ. ನೆಕ್ಸ್ಟ್ ಇಲ್ಲಿ ನೋಡ್ರಿ ಮೈನಸ್ ಮೈನಸ್ ಚಿಹ್ನೆ ಇದೆ, ಇಲ್ಲಿಯೂ ಮೈನಸ್ ಇದೆ, ಇಲ್ಲಿಯೂ ಮೈನಸ್ ಇದೆ. ಅಂದ್ರೆ ಯಾವ ರೀತಿಯ ಚಿಹ್ನೆಗಳಿವು, ಸಜಾತಿಯ ಚಿಹ್ನೆಗಳು. ಸಜಾತಿಯ ಚಿಹ್ನೆಗಳಿದ್ರೆ ಏನಾಗುತ್ತೆ ಹೇಳ್ರಿ, ನಾವು ಕೂಡಿಸ್ಬೇಕು. ಇದನ್ನ ಮೈನಸ್ ಚಿಹ್ನೆ ಇಟ್ಟು 5 + 2 ಎಷ್ಟಾಗತ್ತ, 7 ಪಿ ಕ್ಯೂ ಸ್ಕ್ವೇರ್ ಆಗತ್ತ, 7 ಪಿ ಕ್ಯೂ ಸ್ಕ್ವೇರ್. ನೆಕ್ಸ್ಟ್ ಇಲ್ಲಿ ನೋಡ್ರಿ 5 ಪಿ ಸ್ಕ್ವೇರ್ ಕ್ಯೂ -4 ಪಿ ಸ್ಕ್ವೇರ್ ಕ್ಯೂ ಅಂತ ಇದೆ. ಅಂದ್ರ ವಿಜಾತಿಯ ಚಿಹ್ನೆಗಳದಾವು. ವಿಜಾತಿಯ ಚಿಹ್ನೆಗಳಿದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಮೈನಸ್ ಮಾಡ್ಬೇಕು. 5 - 4 ಎಷ್ಟಾಗತ್ತೆ ಹೇಳ್ರಿ, 1 ಆಗತ್ತ. ಬಟ್ 1 ಬರೆದ್ರು ಅಷ್ಟೇ, ನಮಗ ಬರಿದೇ ಇದ್ರು ನಡಿತೈತಿ. ಸೊ ಪ್ಲಸ್ ಪಿ ಸ್ಕ್ವೇರ್ ಕ್ಯೂ ಅಂತ ಆಯ್ತು. ಸೊ ಇದು ಇಷ್ಟು ಇದ್ರದ್ದು ಆನ್ಸರ್. ಇನ್ಮೇಲೆ ನಾವು ಇವನ್ನೆಲ್ಲ ನಾವು ಕೂಡಿಸ್ತೇವಂದ್ರ ಆಗುಂಗಿಲ್ಲ, ಯಾಕಂದ್ರೆ ಇವು ವಿಜಾತಿಯ ಪದಗಳದಾವು. ವಿಜಾತಿಯ ಪದಗಳಿದ್ರೆ ನಮಗವನ್ನ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ. ಇದ ಲೆಕ್ಕ ಅಂಡರ್ಸ್ಟ್ಯಾಂಡ್ ಆಯ್ತು. ಅವ್ರು ನಿಮಗ ಕನ್ಫ್ಯೂಸ್ ಆಗ್ಲಿಕ್ಕೆ ಹಿಂದ ಮುಂದ ಬೀಜ ಪದಗಳನ್ನ ಕೊಟ್ಟಿರ್ತಾರ. ನಾವು ಅವ್ರ ಕರೆಕ್ಟ್ ಆ ಬೀಜ ಪದಗಳಿಗೆ ಹೊಂದುವಂತಹ ಬೀಜ ಪದಗಳನ್ನ ಕರೆಕ್ಟ್ ನಾವು ಅಲ್ಲಿ ಪ್ಲೇಸ್ಮೆಂಟ್ ಮಾಡಿ ಪ್ಲಸ್ ಮಾಡ್ಬೇಕು ಅಥವಾ ಮೈನಸ್ ಮಾಡ್ಬೇಕು. ಅರ್ಥ ಆಯ್ತಾ. ನೆಕ್ಸ್ಟ್ ಹೋಗೋಣ. ಇಲ್ಲಿಗೆ ಇದು ಅಭ್ಯಾಸ 6.1 ಅನ್ನೋ ಅಭ್ಯಾಸ ನಿಮಗ ಮುಗೀತು. ನೆಕ್ಸ್ಟ್ ನಾನೀಗ ಏನ್ ಹೇಳ್ತೀನಿ, ಇದ ಬೀಜೋಕ್ತಿಗಳ, ನೀವು ಇಷ್ಟೊತ್ತರೋಗಿ ಏನ್ ಕಲ್ತ್ರಿ ಹೇಳ್ರಿ, ಬೀಜೋಕ್ತಿಗಳ ಸಂಕಲನ ಮತ್ತ ವ್ಯವಕಲನವನ್ನ ಕಲತ್ರಿ. ಇವಾಗ ನೀವ್ ಏನ್ ಮಾಡ್ತೀರಿ ಅಂದ್ರ ಬೀಜೋಕ್ತಿಗಳ ಗುಣಾಕಾರ ಮತ್ತ ಭಾಗಾಕಾರವನ್ನ ಕಲಿತೀರಿ. ಅರ್ಥ ಆಯ್ತಾ. ಈಗ ಹೋಗೋಣ ನೆಕ್ಸ್ಟ್. ಬೀಜೋಕ್ತಿಗಳ ಗುಣಾಕಾರ ಮತ್ತು ಭಾಗಾಕಾರ. ಗುಣಾಕಾರ, ಫಸ್ಟ್ ಗುಣಾಕಾರವನ್ನ ಕಲಿಯೋಣ. ಮಲ್ಟಿಪ್ಲಿಕೇಶನ್ ಆಫ್ ಅಲ್ಜಿಬ್ರಿಕ್ ಇಕ್ವೇಶನ್ಸ್. ಹೌದಾ. ಗುಣಾಕಾರ, ಗುಣಾಕಾರ ಯಾವ ರೀತಿ ಇದೆ ಅಂತ ಒಂದು ಎಕ್ಸಾಂಪಲ್ ತೋರಿಸ್ತೇನೆ ನೋಡ್ರಿ. ಈಗ ನೋಡ್ರಿ, 2x × 5y. ಕರೆಕ್ಟಾ. ಇಲ್ಲಿ ನೋಡ್ರಿ ನಿಮ್ಗ ಕೂಡ್ಸೋದ್ರೊಳಗ ಪ್ಲಸ್ ಮೈನಸ್ ಮಾಡುವಾಗ ಏನಿದೆ ಹೇಳ್ರಿ, ವಿಜಾತಿಯ ಪದಗಳಿದ್ರ ವಿಜಾತಿಯ ಪದಗಳಿದ್ರ ನಮ್ಗವನ್ನ ಕೂಡಿಸ್ಲಿಕ್ಕೂ ಬರುದಿಲ್ಲ, ಕಳಿಲಿಕ್ಕೂ ಬರುದಿಲ್ಲ ಅಂತ ಹೇಳಿದ್ದೆ. ಬಟ್ ಇಲ್ಲಿ ಗುಣಾಕಾರ ಒಳಗೆ ಏನಂದ್ರ, ನೀವು ಫಸ್ಟ್ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 2 × 5 ಎಷ್ಟಾಗತ್ತೆ ಹೇಳ್ರಿ, 10 ಆಗತ್ತ. ಅರ್ಥ ಆಯ್ತಾ. ಆಮೇಲೆ ಇಲ್ಲಿ ಏನೇನ್ ಬೀಜ ಪದಗಳದಾವಲ್ಲ ಅವ್ನ ಆಸ್ ಇಟ್ ಈಸ್ ಇಟ್ಬಿಡ್ಬೇಕು. XY. ಅರ್ಥ ಆಯ್ತಾ. XY ಅಂತ ಇಡ್ಬೇಕು. ಇದು ನಿಮ್ದು ಗುಣಾಕಾರದ ಪ್ರೊಸೀಜರು. ಆಮೇಲೆ ಈ ಟೈಪ್ ಇತ್ತಪ್ಪ ಅಂದ್ರ 2x × 5x ಇತ್ತಪ್ಪ ಅಂದ್ರ ಯಾವ ರೀತಿ ಮಾಡ್ತೀರಿ, 2x × 5x ಅಂತ ಇತ್ತಂದ್ರ ಫಸ್ಟ್ ನಾ ಹೇಳಿದ ಹಾಗೆ ನೀವು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 2 5 10, 2 5 10. ಆಮೇಲೆ x × x ಏನಾಗತ್ತೆ ಹೇಳ್ರಿ, x ಸ್ಕ್ವೇರ್ ಆಗತ್ತ. 2x ಆಗುದಿಲ್ಲ, x ಸ್ಕ್ವೇರ್ ಆಗತ್ತ. ಅಂದ್ರೆ ಇಲ್ಲಿ ಘಾತಾಂಕಗಳು ಗುಣಾಕಾರದೊಳಗ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಈ ಘಾತಾಂಕಗಳು ಇಲ್ಲಿ ಏನು ಇಲ್ಲ ಅಂದ್ರ 1 1 1 1 ಎಷ್ಟಾತ್ ನಮಗಿಲ್ಲಿ 2 ಆಯ್ತು. ಘಾತಾಂಕಗಳ ಗುಣಾಕಾರವನ್ನ ನೀವು ಇದ್ರ ಘಾತಾಂಕಗಳ ಬಗ್ಗೆ ನೀವು ಮುಂದಿನ ಕ್ಲಾಸ್ ಒಳಗ ಅಂದ್ರೆ 9th ಕ್ಲಾಸ್ ಒಳಗೆ ಇನ್ ಡಿಟೇಲ್ ಆಗಿ ಈ ಘಾತಾಂಕಗಳ ನಿಯಮಗಳಂತ ಅದಾವು, ಆ ನಿಯಮಗಳ ಪ್ರಕಾರ ನೀವು ಇನ್ ಡಿಟೇಲ್ ಆಗಿ ಕಲಿತೀರಂತ. ಅರ್ಥ ಆಯ್ತಾ. ಇದು ಗುಣಾಕಾರದ ಪ್ರೊಸೀಜರ್. ಈಗ ಅಭ್ಯಾಸಕ್ಕೆ ಹೋಗೋಣ. ಮತ್ತ ಇದ್ರೊಳಗ ಎಕ್ಸಾಂಪಲ್ ಅಂತೂ ಯಾವ ಆ ಟೈಪ್ ಕೊಡುವಂತವ್ ಇಲ್ಲ. ನಾನು ಕರೆಕ್ಟಾ. ಅಭ್ಯಾಸ 6.2. ಅಭ್ಯಾಸ 6.2. 6.2.
ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳ ಗುಣಲಬ್ಧ ಕಂಡುಹಿಡಿಯಿರಿ. ಏಕಪದಗಳು, ಇಲ್ಲಿ ನಿಮಗೆ ಏನಾಗಿತ್ತು, ಏಕಪದ ಇದ್ದಾಗ ನಿಮಗೆ ಬೇರೆ ಪ್ರೊಸೀಜರ್ ಇದೆ, ದ್ವಿಪದ ಇದ್ದಾಗ ಆಮೇಲೆ ತ್ರಿಪದೋಕ್ತಿ ಇದ್ದಾಗ ಬೇರೆ ಬೇರೆ ಪ್ರೊಸೀಜರ್ ಇರೋ ಅವ್ನು ಹೇಳ್ಕೊಂತ ಹೋಗ್ತೇನೆ. ಇವಾಗ ನೀವು ಕಲಿತಾ ಇರೋದು ಫಸ್ಟ್ ಬೀಜೋಕ್ತಿ ಅಂದ್ರೆ ಏಕಪದೋಕ್ತಿ ಅಂದ್ರೆ ಯಾವ ರೀತಿ ಮಾಡ್ತೀರಿ ಅಂತ. ಈಸಿ ಅದಾವ, ಏನಂತ ಪರಿ ಟಫ್ ಇಲ್ಲ. ಈಗ ಫಸ್ಟ್ ಒನ್ ಏನಿದೆ ನೋಡೋಣ. 4 ಹಿಂಗ 7p ಅಂತ ಕೊಟ್ಟಿದಾರ ಅವ್ರು ಗುಣಾಕಾರ ಮಾಡ್ರಿ ಅಂದ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, 4 into 7p ಅಂತ ಮಾಡ್ಬೇಕು. ಅರ್ಥ ಆಯ್ತಾ? ನಿಮಗಿಲ್ಲೇ ಇನ್ನೊಂದೇನಂದ್ರ ಇಲ್ಲಿ ಇಂಟು ಇದೆ ಅಲ್ಲ, ಇಂಟುದ್ ಬದ್ಲಿ ನೀವೇನ್ ಮಾಡ್ಬೇಕು, ಈಗ ನೀವು ಚಿಕ್ಕವರಿದ್ದಾಗ ಅಪ್ ಟು 8th ವರೆಗೂ ನೀವೇನ್ ಮಾಡಿದ್ರಿ, ಈ ಗುಣಾಕಾರ ಚಿಹ್ನೆಯನ್ನ ಹಾಕಿದ್ರಿ. ಬಟ್ ಇನ್ನು 8th 9th 10th ಯಾವ ರೀತಿ, ಅಥವಾ ನೀವು PUC ಹೋಗಿ ಮ್ಯಾಥ್ಸ್ ಸೈನ್ಸ್ ತಗೊಂಡ್ರಿ ಅಂದ್ರೆ ಅದ್ರೊಳಗೆ ಮ್ಯಾಥ್ಸ್ ಇದ್ರು ನಿಮ್ಗೆ ಯಾವ ರೀತಿ ಕೊಡ್ತಾರಂದ್ರ ಅವರು 4 into 7p ಅಂತ ಕೊಡ್ತಾರು. ಅಂದ್ರೆ ಇಲ್ಲೊಂದು ಡಾಟ್ ಕೊಟ್ರೆ ನಾವ್ ಏನ್ ಮಾಡ್ಬೇಕು ಹೇಳ್ರಿ, ಅದನ್ನ ಅದು ಗುಣಾಕಾರ ಅಂತ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಯಾವಾಗೂ ಇದೇ ಚಿಹ್ನೆಯನ್ನ ಕೊಡ್ತಾರಂತ ಅಲ್ಲ. ಯಾಕಂದ್ರೆ ಇದೆಲ್ಲ ನಿಮ್ಗ ಪ್ರೈಮರಿ ಲೆವೆಲ್ಗೆ ಮುಗೀತು. ಬಟ್ ಹೈಸ್ಕೂಲು ಕಾಲೇಜ್ ಲೆವೆಲ್ಗೆ ಏನಾಗತ್ತೆ ಹೇಳ್ರಿ, ಇಲ್ಲಿ ಡಾಟ್ ಕೊಟ್ಟಿದ್ರು ಅಂದ್ರ ಅದು ಪಾಯಿಂಟ್ ಅಲ್ಲ, 4.7p ಅಲ್ಲ, 4 into 7p ಅಂತ ನಾವು ಕನ್ಸಿಡರ್ ಮಾಡ್ಬೇಕು. ಅವಾಗ ನಮ್ಗೆ ಏನಾಗ್ಬೇಕು, ಇದು ಗುಣಾಕಾರ ಇದೆ, ಗುಣಾಕಾರ ಮಾಡ್ಬೇಕು ಅನ್ನೋದು ನಮಗ್ ಕಾನ್ಸೆಪ್ಟ್ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕು. ಸೊ ಇವಾಗ ನೋಡ್ರಿ 4 into 7p, 4 into 7p ನಾನು ನಿಮಗ ಅದ್ರ ಗುಣಾಕಾರ ಚಿಹ್ನೆಯನ್ನ ಹಾಕುವುದಿಲ್ಲ, ಈ ಡಾಟ್ ಇಡ್ತೇನೆ. ಯಾಕಂದ್ರೆ ನಿಮಗ ಆಲ್ಮೋಸ್ಟ್ ಇನ್ ಮೇಲೆ 8th 9th 10th ಅಥವಾ PUC ಹೋದ್ರು ನಿಮಗ ಆ ಗುಣಾಕಾರ ಚಿಹ್ನೆಯನ್ನ ಬಳಸುದಿಲ್ಲ. ಯೂಸ್ವಲಿ ನಿಮಗ ಡಾಟ್ ಅನ್ನೋದನ್ನ ಬಳಸ್ತಾರ. ಸೊ ಅದಕ್ಕೆ ನಾನು ನಿಮ್ಗ 4.7p ಅಂದ್ರೆ ಏನಾಗತ್ತಂದ್ರೆ ಅದು ಗುಣಾಕಾರ ಇದ್ದಂಗ ಅದು. ಅರ್ಥ ಆಯ್ತಾ? ನಿಮ್ಗೆ ಸ್ವಲ್ಪ ಸ್ಟಾರ್ಟಿಂಗ್ ಗೊತ್ತಾಗೋ ಮಟ್ಟನು ಇರ್ಲಿ. ಹೌದಾ? ಈಗ ನಾ ಏನ್ ಹೇಳಿದೆ, 4 ಮತ್ತ ಮೊದಲ ಸಂಖ್ಯೆಗಳನ್ನ ಗುಣಾಕಾರ ಮಾಡಿ ಆಮೇಲೆ ಯಾವ್ದು ಬೀಜ ಪದಗಳಿರ್ತಾವಲ್ಲ ಅವ್ನ ಆಸ್ ಇಟ್ ಇಸ್ ಇಟ್ಬಿಡುದು ಅಷ್ಟೇ. ಸೊ 4 7 ಎಷ್ಟಾಗತ್ ನೋಡ್ರಿ, 4 7 28 ಕರೆಕ್ಟಾ? ಆಮೇಲೆ ಇದ್ರ ಜೊತೆಗೆ ಯಾವುದೇ ನಮಗ್ ಏನಾಗತ್ತೆ ಹೇಳ್ರಿ, ಬೀಜ ಪದಗಳು ಇಲ್ಲ. ಇದ್ರ ಜೊತೆಗೆ ಯಾವುದೇ ಬೀಜ ಪದಗಳಿಲ್ಲ, ಇಲ್ಲಿ ಒಂದೇ ಬೀಜ ಪದ ಇರುವುದರಿಂದ ಇದನ್ನ 28p ಅಂತ ಬರಿಬೇಕು. ಅರ್ಥ ಆಯ್ತಾ? 4 7 28, ಅದೊಂದು p ಅಂತ ಉಳಿದಿದೆ, ಅದನ್ನ p ಅನ್ನ ಬರಿಬೇಕು ನಾವು. ಕರೆಕ್ಟ್? ನೆಕ್ಸ್ಟ್ ಹೋಗೋಣ. ಇಲ್ಲಿ ಈ ರೀತಿ ಇದೆ ನೋಡ್ರಿ, ಸೆಕೆಂಡ್ ಒನ್ -4p 7p. ಹೌದಾ? -4p into 7p, -4p into 7p ಅಂತ ಇದೆ. ಹೌದಾ? ಈಗ ಏನ್ ಮಾಡ್ಬೇಕು, ಈ ರೀತಿ ನಿಮ್ಗ ಮೈನಸ್ ಚಿಹ್ನೆಗಳನ್ನ ಕೊಟ್ಟಾಗ ಫಸ್ಟ್ ನಾವೇನ್ ಮಾಡ್ಬೇಕು, ಯಾವ ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಟ್ಕೋಬೇಕು. ಇಲ್ಲೇ ಮೈನಸ್ ಚಿಹ್ನೆ ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ ಏನಿರ್ತೈತಿ ಹೇಳ್ರಿ, ಪ್ಲಸ್ ಚಿಹ್ನೆ ಇರ್ತೈತಿ. ಮೈನಸ್ ಇಂಟು ಪ್ಲಸ್ ಏನಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ನಾನು ಚಿಹ್ನೆಗಳ ಬಗ್ಗೆ ಕಾನ್ಸೆಪ್ಟ್ ಹೇಳಿದ್ದೆ. ಹೌದಾ? ಮೈನಸ್ ಇಂಟು ಪ್ಲಸ್ ಮಾಡಿದ್ರೆ ಏನಾಗತ್ ನೋಡ್ರಿ, ಮೈನಸ್ ಬರ್ತೈತಿ. ಮೈನಸ್ ಇಂಟು ಪ್ಲಸ್ ಇಸ್ ಈಕ್ವಲ್ ಟು ಮೈನಸ್. ಈಗ ನೆಕ್ಸ್ಟ್ ಏನಾಗತ್ ನೋಡ್ರಿ, 4 7 28, 4 7 28. ಬಟ್ ಇಲ್ಲಿ ಏನು ಇಲ್ಲ, ಇಲ್ಲಿ ಏನು ಕೊಟ್ಟಿದಾರಂದ್ರ p ಇಂಟು p ಏನಾಗತ್ ನೋಡ್ರಿ, ನಿಮ್ಗೆ ಆಗಲೇ ನಾನು ಘಾತಾಂಕಗಳನ್ನ ಹೇಳಿದೆ. p ಇಂಟು p 2p ಆಗುದಿಲ್ಲ, p ಸ್ಕ್ವೇರ್ ಆಗತ್ತ. ಇಲ್ಲೊಂದು p ಇಲ್ಲೊಂದು p ಅಂದ್ರೆ 1 1 ಎಷ್ಟಾಗತ್ತ, p ಸ್ಕ್ವೇರ್. ಅರ್ಥ ಆಯ್ತಾ? p ಇಂಟು p ಸ್ಕ್ವೇರ್ ಆಗತ್ತ. ಈ ರೀತಿ ನಾವು ಇದು ಬೀಜೋಕ್ತಿಗಳ ಗುಣಾಕಾರದ ಬಗ್ಗೆ ನಾವು ತಿಳ್ಕೊಬೇಕು. ನೆಕ್ಸ್ಟ್ ಥರ್ಡ್ ಒನ್ ಫೋರ್ತ್ ಒನ್ ನೀವ ಮಾಡ್ಬೋದು. ಆಮೇಲೆ ಇನ್ನೊಂದು ಇಲ್ಲಿ 5th ಒನ್ ಇದೆ ನೋಡ್ರಿ, ಇದು ಯಾವ ರೀತಿ ಇದೆ ಅಂತ ನಿಮಗ್ ಕನ್ಫ್ಯೂಸ್ ಆಗೋ ಚಾನ್ಸ್ ಭಾಳ ಇರ್ತೈತಿ. 5th ಒನ್ 4p into 0. ಏನ್ ಬರ್ಬೋದು ಆನ್ಸರ್ ಹೇಳ್ರಿ ಇದು? 4p into 0. 4p into 0 ಅಂದ್ರ ಏನ್ ಆನ್ಸರ್ ಬರ್ತೈತಿ ಅಂದ್ರ 0ನ ಬರ್ತೈತಿ. ಯಾಕಂದ್ರೆ ನಿಮಗ ಈಗ ನೋಡ್ರಿ 0 into ಎನಿಥಿಂಗ್ ಇಸ್ 0 ಅಂದ್ರೆ 0 ಅನ್ನೋದು ನಮ್ಗೆ ಏನ್ ಹೇಳ್ರಿ, ಅದನ್ನ 0ದಿಂದ ನೀವು ಯಾವುದೇ ಸಂಖ್ಯೆಗೆ ಗುಣಾಕಾರ ಮಾಡ್ರಿ ಅದು ಆನ್ಸರ್ ನಿಮಗ 0ನ ಬರ್ತೈತಿ. ಅದು ಬರೀ ಸಂಖ್ಯೆಗಳು ಇದ್ದಾಗೂ ಆಗಿರ್ಬಹುದು ಅಥವಾ ಬೀಜೋಕ್ತಿಗಳಿಗೆ ಅಪ್ಲೈ ಆಗ್ತೈತಿ. ಸೊ ಇದ್ರ ಆನ್ಸರ್ ಎಷ್ಟಾಗತ್ ನಮ್ದು ಹಂಗಾರ 0 ಆಗತ್ತ. 4p into 0 is 0. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ. ಎರಡನೇದ್ ನೋಡ್ರಿ,
ಕೆಳಗಿನ ಏಕಪದೋಕ್ತಿಗಳ ಜೋಡಿಗಳನ್ನು ಕ್ರಮವಾಗಿ ಉದ್ದ ಮತ್ತು ಅಗಲಗಳಾಗಿ ಹೊಂದಿರುವ ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಆಯತಗಳ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಇದೆ. ಹೌದಾ? ಇಲ್ಲಿ ನೋಡ್ರಿ, ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವ್ದು ಹೇಳ್ರಿ? ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ. ಆಯತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನ್ ಹೇಳ್ರಿ? ಉದ್ದ ಇಂಟು ಅಗಲ. ಉದ್ದ ಇಂಟು BH ಅಂತ ಕರಿತೀವಿ ನಾವು. ಉದ್ದ ಇಂಟು ಅಗಲ. ಬ್ರೆತ್ ಇಂಟು ಲೆಂತ್ ಇಂಟು ಬ್ರೆತ್. ಹೌದಾ? ಇಲ್ಲಿ ನೋಡ್ರಿ, PQ ಅಂತ ಇದೆ. ಸೊ ಇವ್ರು ಏನ್ ಮಾಡ್ಯಾರ ಇಲ್ಲಿ? PQ. ಇದನ್ನ X ಅಂತ ತಗೋಬೇಕಂತ ಇದನ್ನ X ಅಂತ, ಮತ್ತೆ ಇದನ್ನ Y ಅಂತ ತಗೋ. ಅಂದ್ರೆ ಬೀಜೋಕ್ತಿಗಳ ಉದ್ದ ಮತ್ತು ಅಗಲಗಳಂತ ನಾವು ತಗೋಬೇಕೀಗ. ಇದು ಉದ್ದ ಮತ್ತು ಇದು ಅಗಲ ಆಯ್ತು ಅಂದ್ರೆ ನಾ ಈಗ ಏನ್ ಮಾಡ್ತೇನೆ ನೋಡ್ರಿ, P ಇಂಟು Q ಮಾಡ್ತೇನೆ. ಎಷ್ಟಾಗತ್ತ ಆನ್ಸರ್ ನೋಡ್ರಿ? ಇದು PQ ಆಗತ್ತಾ? ಹೌದಾ? ನಾವಿಲ್ಲಿ ಏನಾಗಿತ್ತು, ಸೇಮ್ ಸಂಖ್ಯೆಗಳಿದ್ದಾಗ, ಸೇಮ್ ಬೀಜೋಕ್ತಿಗಳಿದ್ರೆ ನಾವೇನ್ ಮಾಡ್ತಿದ್ವಿ? ಘಾತಾಂಕಗಳನ್ನ ಗುಣಿಸಿಡ್ತಿದ್ವಿ. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ, ಎರಡು ಬೇರೆ ಬೇರೆ ಇದ್ದಾಗ ನಮ್ಗೆ ಇವ್ನ ಏನ್ ಮಾಡ್ಬೇಕು? ಎರಡು ಆಸ್ ಇಟ್ ಇಸ್ ಹೆಂಗ್ ಅದಾವ್ ಹಂಗ ಇಟ್ಬಿಡ್ಬೇಕು. ಇದು PQ ಆಯ್ತು. ಸೆಕೆಂಡ್ ಒನ್ ನೋಡ್ರಿ, 10m ಇಂಟು 5n ಅಂತ ಇದೆ. ಹೌದಾ? ಇಸ್ ಈಕ್ವಲ್ ಟು 10m ಇಂಟು 5n ಅಂತ ಇದೆ. ಕರೆಕ್ಟಾ? ಈಗ ನಾವೇನ್ ಮಾಡ್ಬೇಕು ಹೇಳ್ರಿ? ಮೊದಲ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 10 ಇಂಟು 5 ಎಷ್ಟಾಗತ್ ನೋಡ್ರಿ? 10 50. ಆಮೇಲೆ ಇಲ್ಲಿ m ಇದೆ, ಇಲ್ಲಿ n ಇದೆ. ಏನಾಗತ್ತೆ ಹೇಳ್ರಿ? ಇದು mn ಆಗತ್ತ. 50 mn ಆಗತ್ತ. 10m ಇಂಟು 5n ಇಸ್ ಈಕ್ವಲ್ ಟು 50 mn ಆಗತ್ತ. ಕರೆಕ್ಟಾ? ಇದು ನಮ್ದು ಆಯತದ ವಿಸ್ತೀರ್ಣ. ಅದು ಯಾವ ರೀತಿ? ಬೀಜೋಕ್ತಿಗಳನ್ನ ಕೊಟ್ಟಿದ್ದಾರೆ ಅವರು. ಬೀಜ ಪದಗಳನ್ನ ಕೊಟ್ಟಾಗ ನಮ್ಗ ಇದು ಆಯತದ ವಿಸ್ತೀರ್ಣ. ನೆಕ್ಸ್ಟ್ ಇನ್ನೊಂದು ನೋಡೋಣ. ಥರ್ಡ್ ಒನ್ ನೀವ ಮಾಡ್ಬೋದು. ಫೋರ್ತ್ ಒನ್ ಸ್ವಲ್ಪ ಸೇಮ್ ಸಂಖ್ಯೆ ಇದ್ದಿದ್ದಕ್ಕ ನಾನ ಮಾಡ್ತಾ ಇದ್ದೇನೆ ನೋಡ್ರಿ. 4x ಇಂಟು 3x² ಅಂತ ಇದೆ. ಹೌದಾ? 4x ಇಂಟು 3x² ಅಂತ ಇದೆ. 4x ಇಂಟು 3x² ಅಂದ್ರ ನಾವೀಗ ಏನ್ ಮಾಡ್ಬೇಕು ಹೇಳ್ರಿ? ಇಲ್ಲಿ ಗುಣಾಕಾರವನ್ನ ಮಾಡ್ಬೇಕು. 4 3 12 ಮೊದಲು ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. ನೆಕ್ಸ್ಟ್ ಇಲ್ಲಿ x² ಇದೆ, ಇಲ್ಲಿ x ಇದೆ. ಹೌದಾ? ನಿಮಗ ಸಂಕಲನ ಮತ್ತ ವ್ಯವಕಲನದೊಳಗೆ ಏನಾಗಿತ್ತು ಹೇಳ್ರಿ? ಅಂದ್ರ ಅಲ್ಲಿ ಇದು ಇದ್ರುನು x² ಮತ್ತೆ x ಅನ್ನ ನಮಗ ಕೂಡಿಸ್ಲಿಕ್ ಬರುದಿಲ್ಲ. ಬಟ್ ಇಲ್ಲಿ ಏನಾಗತ್ತೆ ಹೇಳ್ರಿ? ಇದು x² ಸಜಾತಿಯ ಬೀಜ ಪದಗಳ, ಬಟ್ ಘಾತಾಂಕಗಳ ಚೇಂಜ್ ಇದ್ರು ನಾವು ಗುಣಾಕಾರವನ್ನ ಈಸಿಲಿ ಮಾಡಬಹುದು. ಈಗ ನೋಡ್ರಿ, ನಾನು x ಆಸ್ ಇಟ್ ಇಸ್ ಬರಿತೀನಿ. ಇಲ್ಲಿ 2 ಇದೆ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತೈತಿ. 2 + 1 ಎಷ್ಟಾಗತ್ತೆ ಹೇಳ್ರಿ? 3 ಆಗತ್ತ. x ಇಂಟು x² ಅನ್ನ ನಾವು ಏನಂತ ಬರಿಬಹುದು ಹೇಳ್ರಿ? x³ ಅಂತ ಬರಿಬೇಕು. ಅಂದ್ರೆ ಆನ್ಸರ್ ಎಷ್ಟು ಬಂತ ಹೇಳ್ರಿ? ಇದು 12x³ ಅಂತ ಬಂತು. ಅರ್ಥ ಆಯ್ತಾ? ನೆಕ್ಸ್ಟ್ ಫೋರ್ತ್ ಒನ್ ನೀವ ಮಾಡ್ಬೋದು. ಇಲ್ಲಿ ಕೆಳಗೆ ನಿಮ್ಗೊಂದು ಕೋಷ್ಟಕವನ್ನ ಕೊಟ್ಟಿದ್ದಾರೆ. ನಾ ಒಂದ್ಸಲ ಬುಕ್ನಾಗ ತೋರಿಸ್ತೇನೆ ನೋಡ್ರಿ. 1-2 ಮಾಡಿ ತೋರಿಸ್ತೇನೆ. ಈ ರೀತಿ ನಿಮ್ಗ ಕೋಷ್ಟಕಗಳನ್ನ ಕೊಟ್ಟಿದ್ದಾರೆ ಇಲ್ಲಿ. ಅರ್ಥ ಆಯ್ತಾ? ಈ ಕೋಷ್ಟಕವನ್ನ ಯಾವ ರೀತಿ ಫಿಲ್ ಮಾಡ್ಬೇಕನ್ನೋದು ನಾ 1-2 ತೋರಿಸ್ತೇನೆ. ಉಳಿದದ್ದನ್ನ ನೀವ ಮಾಡ್ಬೋದು. ಅರ್ಥ ಆಯ್ತಾ? ಯಾವ ರೀತಿ ಅಂತ ತೋರಿಸ್ತೇನೆ ತಡ್ರಿ. ಇಲ್ಲಿ ನೋಡ್ರಿ, ಅವರು ಏನ್ ಕೊಟ್ಟಿದಾರಂದ್ರ ಇಲ್ಲಿ 2x minus 5y ನೆಕ್ಸ್ಟ್ 3x² ನೆಕ್ಸ್ಟ್ ಮೈನಸ್ 4xy. ನಾ ಇಷ್ಟೇ ತೋರಿಸ್ತೀನಿ, ಅದ್ರದ್ದು ನೀವು ಮುಂದೆ ಕಂಟಿನ್ಯೂ ಮಾಡ್ಕೋಬಹುದು ಈಸಿಲಿ. ಹೌದಾ? ಇದನ್ನ ಏನ್ ಮಾಡಿದಾರ ಅವರು? ಈ ರೀತಿ ನಿಮಗ ಕೋಷ್ಟಕವನ್ನ ಕೊಟ್ಟಿದ್ದಾರೆ. ಕರೆಕ್ಟಾ? ಇಲ್ಲಿ ಏನಾಗಿದೆ ಅಂದ್ರ ಮತ್ತಿಲ್ಲಿ 2x ಅನ್ನ ಕೊಟ್ಟಿದ್ದಾರೆ. ಸೇಮ್ ಇವನ್ನ ಇಲ್ಲಿ ಬರ್ದಾರ 5y ಮೇಲೆ 3x² ಮೈನಸ್ 4xy. ಹೌದಾ? ಇದನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅನ್ನೋದು ನಾನು ತೋರಿಸ್ತೇನೆ ನಿಮ್ಗೆ. ಇದನ್ನ ಯಾವ ರೀತಿ ಫಿಲ್ ಮಾಡ್ಬೇಕು ಅನ್ನೋದು
ತೋರಿಸ್ತೇನಂತ. ಈಗ ಏನ್ ಮಾಡ್ಬೇಕು ಹೇಳ್ರಿ, ಫಸ್ಟ್ ಇದಕ್ಕ ಗುಣಾಕಾರ ಮಾಡ್ಬೇಕು. ಇಲ್ಲಿ ಏನ್ ಮಾಡ್ಬೇಕು, ಮೊದಲ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ರಿ. ಎರಡ್ಲೆ ಎಷ್ಟು ನೋಡ್ರಿ, 4. ಹೌದಾ, ಎಕ್ಸ್ ಇಂಟು ಎಕ್ಸ್ ಏನಾಗತ್ ನೋಡ್ರಿ, ಘಾತಾಂಕಗಳನ್ನ ಕೂಡಿಸ್ರಿ. ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇದೆ, ಇಲ್ಲಿ ಏನು ಇರ್ಲಿಲ್ಲ ಅಂದ್ರ 1 ಇದೆ. ಸೊ ಒಂದು ಎಷ್ಟಾಗತ್ತ, 4x² ಆಗತ್ತಿದು. ಈ ಕೋಷ್ಟಕ ಕರೆಕ್ಟ್ ತುಂಬಿದ್ರಿ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕಂದ್ರ, ಈ 2x ದಿಂದ -5y ನೀವು ಗುಣಾಕಾರ ಮಾಡ್ಬೇಕು. ಅರ್ಥ ಆಯ್ತಾ? ಇದರಿಂದ ಮತ್ತೆ ಇದಕ್ ಹೋಗ್ಬೇಕು ನಾವೀಗ. 2x -5y ಹೋಗ್ಬೇಕು. ಇವಾಗ ನಾವೇನ್ ಮಾಡ್ಬೇಕು, ಇಲ್ಲಿ ಮೈನಸ್ ಇರೋದ್ರಿಂದ ನಾವು ಫಸ್ಟ್ ಏನ್ ಮಾಡ್ಬೇಕು, ಚಿಹ್ನೆಗಳನ್ನ ಏನ್ ಮಾಡ್ಬೇಕು, ಗುಣಾಕಾರ ಮಾಡ್ಬೇಕು. ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಪ್ಲಸ್ ಇಂಟು ಮೈನಸ್ ಏನಾಗತ್ತೆ ಹೇಳ್ರಿ, ಮೈನಸ್ ಆಗತ್ತ. ಕರೆಕ್ಟ್. ನೆಕ್ಸ್ಟ್ 5 2 10. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಇದೆ, ಇಲ್ಲಿ y ಇದೆ. ನಾವ್ ಏನಾದ್ರು x² ಅದು ಮಾಡ್ಲಿಕ್ಕೆ ಬರುದಿಲ್ಲ. ಅದು xy ಅನ್ನ ಆಸ್ ಇಟ್ ಇಸ್ ಇಟ್ಬಿಡ್ಬೇಕು. ಕರೆಕ್ಟ್. ನೆಕ್ಸ್ಟ್ ಮತ್ ಈಗ ಇದ ಸಂಖ್ಯೆಯನ್ನ ತಗೊಂಡು ಇಲ್ಲಿ ಹೋಗ್ಬೇಕು. 2x ಇಂಟು 3x² ಗೆ ಹೋಗ್ಬೇಕು. 2x ಇಂಟು 3x² ಅಂದ್ರ ಈಗ ಫಸ್ಟ್ ನಾ ಏನ್ ಮಾಡ್ಬೇಕು ಹೇಳ್ರಿ, ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 2 3 6. ಹೌದಾ. ನೆಕ್ಸ್ಟ್ ಎಕ್ಸ್ ಇಂಟು x² ಅಂದ್ರ ಈಗ ಏನಾಯ್ತು, ಸಜಾತಿಯ ಸಂಖ್ಯೆಗಳು ಅಂದ್ರ ಬೀಜ ಪದಗಳು ಬಂದು ಎಕ್ಸ್ ಅನ್ನೋದು ಬಂತು. ಬಟ್ ಇಲ್ಲಿ ಏನಾಗಿದೆ, ಇಲ್ಲಿ x² ಬಂತು, ಇಲ್ಲಿ ಎಕ್ಸ್ ಬಂದಿದೆ ನಮಗ. ಅವಾಗ ನಾವ್ ಏನ್ ಮಾಡ್ಬೇಕೀಗ, ಇದ್ರದ್ದು ಘಾತಾಂಕ 2, ಇದ್ರ ಘಾತಾಂಕ 1 ಇದೆ. 2 + 1 ಎಷ್ಟಾಗತ್ತೆ ಹೇಳ್ರಿ, 3x³ 6x³ ಆಗತ್ತ. ಕರೆಕ್ಟಾ. ನೆಕ್ಸ್ಟ್ ಇಲ್ಲೇ ಈ ಸಲ ಏನಾಗಿತ್ತು, -4xy ಬಂತು. -4xy ಬಂದಾಗ ಈಗ ನಾವ್ ಏನ್ ಮಾಡ್ಬೇಕು, ಚಿಹ್ನೆಗಳು ಮೈನಸ್ ಬಂದು ಅಂದ್ರ ನಮ್ದು ಫಸ್ಟ್ ಕಾನ್ಸೆಪ್ಟ್ ಏನ್ ಹೇಳ್ರಿ, ಚಿಹ್ನೆಗಳನ್ನ ಗುಣಾಕಾರ ಮಾಡಿ ಇಡ್ಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಏನಾಗತ್ ನೋಡ್ರಿ, ಮೈನಸ್ ಇಂಟು ಪ್ಲಸ್ ಮೈನಸ್. ಮತ್ತ ಸಂಖ್ಯೆಗಳನ್ನ ಗುಣಾಕಾರ ಮಾಡ್ಬೇಕು. 4 2 ಎಷ್ಟಾಯ್ತು, 8 ಆಯ್ತು. ಕರೆಕ್ಟ್. ಎಕ್ಸ್ ಇಂಟು ಎಕ್ಸ್ ಏನಾಗತ್ ನೋಡ್ರಿ, x². ಯಾಕಂದ್ರ ಘಾತಾಂಕಗಳನ್ನ ಗುಣಾಕಾರ ಮಾಡಿದ್ವಿ. ಇಲ್ಲಿ ನೋಡ್ರಿ, ಇಲ್ಲಿ y ಇದೆ, ಇಲ್ಲಿ y ಇದೆ ಏನು ಇಲ್ಲ. ಆದ್ರೂ ನಾವೇನ್ ಮಾಡ್ಬೇಕು, y ಅನ್ನ ಆಸ್ ಇಟ್ ಇಸ್ ಬರಿಬೇಕು. ಆನ್ಸರ್ ಎಷ್ಟು ಬಂತು, -8x²y ಅಂತ ಬಂತು. ಈ ಲೈನ್ ಒಂದು ಮುಗೀತು. ಯಾವ ರೀತಿ ಗುಣಾಕಾರ ಮಾಡ್ಬೇಕಂತ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇದಕ್ ಹೋಗೋಣಂತ. ಇದರಿಂದ ಇವಕ್ಕಷ್ಟಕ್ಕೂ ಗುಣಾಕಾರ ಮಾಡಿ ಈ ಕಾಲಮ್ ಒಳಗ್ ನಾವು ತುಂಬಬೇಕು. ಕರೆಕ್ಟಾ. ಈಗ ನೋಡ್ರಿ, ಇಲ್ಲಿ ಮೈನಸ್ ಚಿಹ್ನೆ ಇದೆ, ಇಲ್ಲಿ ಯಾವುದೇ ಚಿಹ್ನೆ ಇಲ್ಲ ಅಂದ್ರ ಪ್ಲಸ್ ಇರ್ತೈತಿ. ಫಸ್ಟ್ ನಾವ್ ಏನ್ ಮಾಡ್ಬೇಕು, ಸಂಖ್ಯೆಗಳನ್ನ ಗುಣಾಕಾರ ಮಾಡಿಟ್ಕೋಬೇಕು, ಅಥವಾ ಚಿಹ್ನೆಗಳನ್ನ ಗುಣಾಕಾರ ಮಾಡಿಟ್ಕೋಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಏನಾಗತ್ ನೋಡ್ರಿ, -5 2 10. ಆಮೇಲೆ ಇಲ್ಲಿ xy ಬಂತು, 10xy ಬಂತು. ಕರೆಕ್ಟಾ. ನೆಕ್ಸ್ಟ್ ಇಲ್ಲಿಗೆ ನೋಡ್ರಿ, ಇಲ್ಲಿಗೆ ಎಲ್ಲಿಗೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಮೈನಸ್ ಇಂಟು ಮೈನಸ್ ಏನಾಗತ್ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್. 5 5 ಎಷ್ಟಾಗತ್ತ, 25. ಇಲ್ಲಿ y ಇದೆ, ಇಲ್ಲಿ y ಇದೆ. y ಇಲ್ಲೊಂದು y ಎಷ್ಟಾಗತ್ ನಮಗ, y² ಆಗತ್ತ. ಘಾತಾಂಕಗಳನ್ನ ಕೂಡಿಸ್ಬೇಕು. ಇಲ್ಲೇ ಬಾಜು 2x ಅಂತ ಮಾಡಬಾರ್ದು. ಘಾತಾಂಕಗಳನ್ನ ನಾವು ಕೂಡಿಸ್ಬೇಕು. ನೆಕ್ಸ್ಟ್ ಈಗ ಇದಕ್ಕ ಮತ್ತ ಇಲ್ಲಿ ಹೋಗ್ಬೇಕು. ಇಲ್ಲಿ ಏನಾಗಿದೆ, ಮೈನಸ್ ಇರೋದ್ರಿಂದ ನಾವು ಫಸ್ಟ್ ಚಿಹ್ನೆಗಳನ್ನ ಗುಣಾಕಾರ ಮಾಡ್ಬೇಕು. ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಏನಾಗತ್ತೆ ಹೇಳ್ರಿ, -5 3 15x² ಆಗತ್ತ. 15x². ಇಲ್ಲೊಂದು y ಅನ್ನೋದು ಉಳಿದೈತ್ ನಮ್ಗೆ. ಎಷ್ಟಾಗತ್ತೆ ಇಲ್ಲಿ, 15x² ಆಗತ್ತ. ನೆಕ್ಸ್ಟ್ ಇಲ್ಲಿ ಮೈನಸ್ ಇದೆ, ಇಲ್ಲಿ -4xy ದಿಂದ ಗುಣಿಸ್ಬೇಕು. ಇಲ್ಲಿ ಮೈನಸ್ ಎಷ್ಟಾಗತ್ತೆ ಹೇಳ್ರಿ, ಪ್ಲಸ್. 5 4 20. ಹೌದಾ. ಇಲ್ಲಿ ಎಕ್ಸ್ ಅಷ್ಟ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು, ಎಕ್ಸ್ ಅನ್ನ ಆಸ್ ಇಟ್ ಇಸ್ ಬರೋದು. y ಇಂಟು y ಎಷ್ಟಾಗತ್ತೆ ಹೇಳ್ರಿ, y². y ಇಂಟು y² ಆಗುತ್ತ. ಕರೆಕ್ಟ್. ನೆಕ್ಸ್ಟ್ ಈಗ ಇದರಿಂದ ಇದೇ ರೀತಿ ನೀವು ಇನ್ನೂ ಅಷ್ಟು ನಿಮಗೆ ಈ ಕಡೆನೂ ಕಾಲಮ್ ಅದಾವು. ನಾನು ಇಷ್ಟ ಹಾಕಿದ್ದೇನೆ. ಈಗ ಇಲ್ಲಿ ಕಾಲಮ್ಸ್ ಅದಾವು, ಮತ್ ಇಲ್ಲಿನೂ ನಿಮ್ಗ ಕಾಲಮ್ ಅದಾವು. ಅದೇ ರೀತಿ ನಾವು ನಿಮ್ಗ ಇದಿಷ್ಟ ಎಕ್ಸಾಂಪಲ್ ಅನ್ನ ಕೊಡ್ತಾ ಇದ್ದೇನೆ. ನೀವು ಇನ್ನೂ ಅದನ್ನ ಅದೇ ರೀತಿ ನೀವು ನಿಮ್ ಬುಕ್ ಒಳಗ ಎಕ್ಸಾಂಪಲ್ ರೂಪದೊಳಗ ನೀವು ಬರಿಬೇಕು. ಈಗ ನೆಕ್ಸ್ಟ್ ಈ 3x² ನಿಂದ 2x ಮತ್ ಇದು ಹೋಲ್ ಈ ಕಾಲಮ್ಗೆ ನಾವೇನ್ ಮಾಡ್ಬೇಕೀಗ,
ಗುಣಾಕಾರ ಮಾಡ್ಬೇಕು. ಸೊ ಇದು ಒಂದು ಮಾಡಿ ತೋರಿಸ್ತೇನೆ ನೋಡ್ರಿ ಇಲ್ಲಿ. 3 ಎರಡ್ಲೆ ಅಂದ್ರೆ ಸಂಖ್ಯೆ ಇದೆ 6, ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಎಷ್ಟಾಗತ್ತ, ಎಕ್ಸ್ ಕ್ಯೂಬ್ ಆಗತ್ತ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ 3 ಪ್ಲಸ್ ಐತಿ, ಇಲ್ಲಿ ಮೈನಸ್ ಐತಿ. ಮೈನಸ್ 3 ಐದ್ಲೆ 15, ಇಲ್ಲಿ ಎಕ್ಸ್ ಸ್ಕ್ವೇರ್ ಅಷ್ಟೈತಿ, ಇಲ್ಲಿ ವಾಯ್ ಐತಿ. ನಾವು ಎರಡೂ ಆಸ್ ಇಟ್ ಇಸ್ ಇಟ್ಬಿಡೋಣ, ಎಕ್ಸ್ ಸ್ಕ್ವೇರ್ ವಾಯ್ ಅಂತ ಆಯ್ತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ. 3 ಮೂರ್ಲೆ 9, ಹೌದಾ? ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ. ಘಾತಾಂಕಗಳನ್ನ ಕೂಡಿಸ್ಬೇಕು. 2 ಎಷ್ಟಾಗತ್ತಲ್ಲೇ, ಎಕ್ಸ್ ರೇಸ್ ಟು 4 ಆಗತ್ತ, ಎಕ್ಸ್ ರೇಸ್ ಟು 4 ಆಗತ್ತ. ನೆಕ್ಸ್ಟ್ ಇಲ್ಲಿ ಪ್ಲಸ್ 3 ಇದೆ, ಇಲ್ಲೇ ಮೈನಸ್ 4 ಇದೆ. ಮೊದಲು ಚಿಹ್ನೆಗಳನ್ನ ಗುಣಾಕಾರ ಮಾಡ್ಬೇಕು. ಮೈನಸ್ 4 ಮೂರ್ಲೆ 12, ಹೌದಾ? ಇಲ್ಲಿ ಎಕ್ಸ್ ಮತ್ತೆ ಇಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನೋದೈತಿ. ನಾವ್ ಏನ್ ಮಾಡ್ಬೇಕು, ಅದನ್ನ ಎಕ್ಸ್ ಕ್ಯೂಬ್ ಮಾಡಿ, ಆಮೇಲೆ ಇಲ್ಲಿ ವಾಯ್ ಒಂದು ಉಳಿತು. ಇದು 12 ಎಕ್ಸ್ ಕ್ಯೂಬ್ ವಾಯ್ ಅಂತ ಬಂತು. ಕರೆಕ್ಟಾ? ಇದೇ ರೀತಿ ನೀವು ನಿಮ್ ಬುಕ್ ಒಳಗಿರ್ತಕ್ಕಂಥ ಇನ್ನೂ ಒಂದಿಷ್ಟು ಕಾಲಮ್ಸ್ ಗಳನ್ನ ಇದನ್ನ ನೋಡಿ ಇದೇ ರೀತಿ ಗುಣಾಕಾರ ಮಾಡಿ ತುಂಬಬೇಕು. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೆ ಹೇಳಿದಂತ ನಿಮ್ಗ ಈ ಪ್ರಾಬ್ಲಮ್ಸ್ ಗಳು ಈಸಿಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆದು ಅಂತ ನಾ ತಿಳ್ಕೊತೇನೆ. ಇದ್ರ ಮುಂದೆ ಇನ್ನೂ ಪ್ರಾಬ್ಲಮ್ಸ್ ಅದಾವ, ಅದನ್ನ ನೆಕ್ಸ್ಟ್ ಕ್ಲಾಸ್ ಒಳಗ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು.